ಕ್ರಿಕೆಟ್ನಲ್ಲಿ ಹಲವು ರೀತಿಯ ರೆಕಾರ್ಡ್ಗಳು ಇದೆ. 100 ಸೆಂಚುರಿ ಬಾರಿಸಿದ ರೆಕಾರ್ಡ್ ಅಥವಾ 6 ಬಾಲ್ನಲ್ಲಿ 6 ಸಿಕ್ಸ್ ಬಾರಿಸಿದ ರೆಕಾರ್ಡ್. ಈ ರೆಕಾರ್ಡನ್ನು ಇಂದಲ್ಲ ನಾಳೆ ಯಾರಾದರೂ ಬ್ರೇಕ್ ಮಾಡಬಹುದು. ಆದರೆ ಮತ್ತೆ ಕೆಲವು ರೆಕಾರ್ಡ್ ಇದೆ, ಇದನ್ನು ಬ್ರೇಕ್ ಮಾಡೋದಿರಲಿ, ಬದಲಿಗೆ ಅವುಗಳ ಹತ್ರ ಹೋಗೋದು ಕಷ್ಟ. ಅಂತಹ ರೆಕಾರ್ಡ್ಗಳ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. 1 ಬಾಲ್ 286 ರನ್. ಇಂಥದ್ದು ಒಂದು ಅಪರೂಪದ ರೆಕಾರ್ಡ್ ಕ್ರಿಕೆಟ್ ಇತಿಹಾಸದಲ್ಲಿ ನಡೆದಿತ್ತು. ಡಿಸೆಂಬರ್ 29, 1894ರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ವಿಕ್ಟೋರಿಯಾ ಹಾಗೂ ನ್ಯೂ ಸೌತ್ ವೇಲ್ಸ್ ತಂಡಗಳ ನಡುವೆ ಪಂದ್ಯ ನಡೀತಾ ಇರುತ್ತೆ. ಆಲ್ಬರ್ಟ್ ಎನ್ನುವ ವ್ಯಕ್ತಿ ಬೌಲಿಂಗ್ ಮಾಡ್ತಾ ಇರ್ತಾನೆ. ಈತ ಎಸೆದ ಬಾಲ್ಗೆ ಬ್ಯಾಟ್ಸ್ಮನ್ ಆದ ಹಕ್ ಟ್ರಂಬಲ್ ಬಾಲ್ ಅನ್ನ ಮೇಲಕ್ಕೆ ಹೊಡಿತಾನೆ. ಬ್ಯಾಟ್ಸ್ಮನ್ ಹೊಡೆದ ಆ ಚೆಂಡು ಮೈದಾನದ ಮಧ್ಯದಲ್ಲಿರುವ ಮರದಲ್ಲಿ ಸಿಕ್ಕಿಬೀಳುತ್ತೆ. ಬ್ಯಾಟ್ಸ್ಮನ್ಗಳು ನಿರಂತರವಾಗಿ ರನ್ ಹೊಡ್ತಾ ಇರ್ತಾರೆ. ಫೀಲ್ಡರ್ಸ್ಗಳ ಕೈಲಿ ಬಾಲ್ ಅನ್ನ ತೆಗೆಯಲು ಆಗೋದಿಲ್ಲ. ಬ್ಯಾಟ್ಸ್ಮನ್ಗಳು ಒಟ್ಟು 286 ರನ್ಗಳನ್ನು ಹೊಡೆದ್ರು. ಹೀಗೆ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಅಪರೂಪದ ರೆಕಾರ್ಡ್ ಸೃಷ್ಟಿಯಾಗುತ್ತೆ. 4204 ವಿಕೆಟ್ಸ್. ಮುತ್ತೈ ಮುರಳೀಧರನ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಮುರಳೀಧರನ್ ಅವರು 1347 ವಿಕೆಟ್ ಅನ್ನು ಪಡೆದು ರೆಕಾರ್ಡ್ ಮಾಡಿದ್ರು. ಆದ್ರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಮುರಳೀಧರನ್ಗಿಂತ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ ಇದ್ರು. ಅವರ ಹೆಸರು ವಿಲ್ಫ್ರೆಡ್ ರೋಡ್ಸ್. ಇವರು ಮೂಲತಃ ಇಂಗ್ಲೆಂಡ್ನ ಆಟಗಾರರು. ಇವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 4204 ವಿಕೆಟ್ಗಳನ್ನು ಪಡೆಯುವ ಮೂಲಕ ಒಂದು ವಿಶೇಷ ರೆಕಾರ್ಡ್ ಮಾಡಿದ್ರು. ಇವರಿಗೆ ಈ ರೆಕಾರ್ಡ್ ಮಾಡಲು 30 ವರ್ಷ ಬೇಕಾಯಿತು. ಹ್ಯಾಟ್ರಿಕ್ ವರ್ಲ್ಡ್ ಕಪ್. ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ICC ಟ್ರೋಫಿ ಗೆದ್ದಿರುವ ಆಸ್ಟ್ರೇಲಿಯಾ ತಂಡ ಈ ರೆಕಾರ್ಡ್ ಅನ್ನ ಮಾಡುತ್ತೆ. ಸತತ 3 ಒನ್ ಡೇ ವರ್ಲ್ಡ್ ಕಪ್ ಗೆಲ್ಲುವ ಮೂಲಕ ಈ ರೆಕಾರ್ಡ್ ಅನ್ನ ಮಾಡಿದ್ರು. 1999ರಲ್ಲಿ ಸ್ಟೀವ್ ವಾಗ್ ಅವರ ನಾಯಕತ್ವದಲ್ಲಿ ಮೊದಲ ವರ್ಲ್ಡ್ ಕಪ್ ಗೆಲ್ತಾರೆ. ಮತ್ತೆರಡು ವರ್ಲ್ಡ್ ಕಪ್ ಅನ್ನ ರಿಕಿ ಪಾಂಟಿಂಗ್ ಅವರ ನಾಯಕತ್ವದಲ್ಲಿ 2003 ಮತ್ತು 2007ರಲ್ಲಿ ಗೆಲ್ತಾರೆ. ಹೈಯೆಸ್ಟ್ ರನ್ ಇನ್ ODI. ಭಾರತ ಕ್ರಿಕೆಟ್ ತಂಡದ ನಾಯಕನಾದ ರೋಹಿತ್ ಶರ್ಮಾ ಈ ರೆಕಾರ್ಡ್ ಅನ್ನ ಮಾಡ್ತಾರೆ. ನವೆಂಬರ್ 13, 2014ರಲ್ಲಿ ಶ್ರೀಲಂಕಾದ ವಿರುದ್ಧ 173 ಎಸೆತಗಳಲ್ಲಿ 264 ರನ್ ಸಿಡಿಸುವ ಮೂಲಕ ಒಂದು ವಿಶೇಷ ರೆಕಾರ್ಡ್ ಮಾಡಿದ್ರು. ಇದು ಒನ್ ಡೇ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಆಗಿದೆ. ಇದನ್ನು ಇಲ್ಲಿಯವರೆಗೂ ಯಾರಿಂದಲೂ ಬ್ರೇಕ್ ಮಾಡಲು ಆಗಲಿಲ್ಲ. 99.94 ಆವರೇಜ್. ವಿಶ್ವ ಕಂಡ ಅತ್ಯಂತ ಶ್ರೇಷ್ಠ ಕ್ರಿಕೆಟಿಗ ಡಾನ್ ಬ್ರಾಡ್ಮನ್ ಈ ರೆಕಾರ್ಡ್ ಅನ್ನ ಮಾಡ್ತಾರೆ. ಅವರ ಕೆರಿಯರ್ನಲ್ಲಿ 52 ಟೆಸ್ಟ್ ಪಂದ್ಯಗಳನ್ನು ಆಡಿ 6696 ರನ್ ಗಳಿಸಿ 99.94 ಆವರೇಜ್ ಅನ್ನ ಹೊಂದಿದ್ದಾರೆ. ಇದು ಒಂದು ಸೀರೀಸ್ನ ಆವರೇಜ್ ಅಲ್ಲ, ಬದಲಿಗೆ ಬ್ರಾಡ್ಮನ್ ಅವರ ಕ್ರಿಕೆಟ್ ಕೆರಿಯರ್ ಆವರೇಜ್. ಇದನ್ನ ಇಲ್ಲಿಯವರೆಗೂ ಯಾರಿಂದಲೂ ಬ್ರೇಕ್ ಮಾಡಲು ಸಾಧ್ಯವಾಗಿಲ್ಲ. 199 ಸೆಂಚುರಿ. ಸಚಿನ್ ತೆಂಡೂಲ್ಕರ್ ಅತಿ ಹೆಚ್ಚು ಇಂಟರ್ನ್ಯಾಷನಲ್ ಸೆಂಚುರಿ ಬಾರಿಸಿದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಸಚಿನ್ ಒಟ್ಟು 100 ಸೆಂಚುರಿಯನ್ನ ಬಾರಿಸಿದ್ರು. ಆದ್ರೆ ಸಚಿನ್ ಅವರಿಗಿಂತ ಅತಿ ಹೆಚ್ಚು ಸೆಂಚುರಿ ಬಾರಿಸಿದ ಆಟಗಾರ ಇದ್ರು. ಹೌದು, ಇಂಗ್ಲೆಂಡ್ ಆಟಗಾರ ಸರ್ ಜಾಕ್ ಹಾಬ್ಸ್ 199 ಸೆಂಚುರಿಯನ್ನ ಬಾರಿಸಿದ್ದಾರೆ. ಅವರು 834 ಮ್ಯಾಚ್, 1325 ಇನ್ನಿಂಗ್ಸ್ನಲ್ಲಿ 61,760 ರನ್ನೊಂದಿಗೆ 199 ಸೆಂಚುರಿಯನ್ನ ಬಾರಿಸ್ತಾರೆ. ಆದ್ರೆ ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಅಲ್ಲ, ಬದಲಿಗೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಆಗಿರುತ್ತೆ. 30 ಇಯರ್ಸ್ ಆಫ್ ಪ್ಲೇಯಿಂಗ್ ಕ್ರಿಕೆಟ್. ಇಂಗ್ಲೆಂಡ್ ಆಟಗಾರ ವಿಲ್ಫ್ರೆಡ್ ರೋಡ್ಸ್ 30 ವರ್ಷಗಳ ಕಾಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾರೆ. ಇವರು ಜನವರಿ 1, 1899ರಿಂದ ಏಪ್ರಿಲ್ 3, 1930ರವರೆಗೆ ಕ್ರಿಕೆಟ್ ಆಡಿದ್ರು. ಈ ರೆಕಾರ್ಡ್ ಅನ್ನ ಯಾರಿಂದಲೂ ಬ್ರೇಕ್ ಮಾಡಲು ಸಾಧ್ಯವಾಗಲಿಲ್ಲ. ಸಚಿನ್ ತೆಂಡೂಲ್ಕರ್ 24 ವರ್ಷಗಳ ಕಾಲ ಆಡಿದ್ರು. ಅದು ಬಿಟ್ರೆ ಯಾರು ಇಷ್ಟು ವರ್ಷ ಕ್ರಿಕೆಟ್ ಆಡಲು ಆಗಿಲ್ಲ. 0 ಬಾಲ್ 1 ವಿಕೆಟ್. ಸ್ನೇಹಿತರೆ, ನಿಮ್ಗೆಲ್ಲ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಲ್ಲಿ ಹಲವು ರೆಕಾರ್ಡ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಆದ್ರೆ ಇವರು ಬೌಲಿಂಗ್ ನಲ್ಲಿ ರೆಕಾರ್ಡ್ ಮಾಡಿದ ಬಗ್ಗೆ ಗೊತ್ತಾ? ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಮ್ಯಾಚ್ ನಲ್ಲಿ ವಿರಾಟ್ ಬೌಲಿಂಗ್ ಮಾಡ್ತಾರೆ. ಅದು ಅವರ ಮೊದಲ ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಓವರ್ ಆಗಿತ್ತು. ಕೆವಿನ್ ಪೀಟರ್ಸನ್ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ವಿರಾಟ್ ಮೊದಲ ಬಾಲ್ ಹಾಕುವಾಗ ಕೆವಿನ್ ಪೀಟರ್ಸನ್ ಮುಂದೆ ಬಂದು ಹೊಡೆಯಲು ನೋಡ್ತಾರೆ. ಆಗ ವಿರಾಟ್ ಲೆಗ್ ಸ್ಟಂಪ್ ಬಳಿ ಬಾಲ್ ಹಾಕ್ತಾರೆ.
ಬ್ಯಾಟ್ಸ್ಮನ್ ಮುಂದೆ ಬಂದಿದ್ರಿಂದ ಧೋನಿ ಸ್ಟಂಪ್ ಔಟ್ ಮಾಡ್ತಾರೆ. ಬ್ಯಾಟ್ಸ್ಮನ್ ಔಟ್ ಆದ ನಂತರ ಅಂಪೈರ್ ವೈಡ್ ಕೊಡ್ತಾರೆ. ಹೀಗೆ ವಿರಾಟ್ 0 ಬಾಲ್ನಲ್ಲಿ 1 ವಿಕೆಟ್ ತೆಗಿತಾರೆ. ಸೆಂಚುರಿ ಇನ್ 3 ಓವರ್ಸ್. ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲಿ 3 ಓವರ್ನಲ್ಲಿ ಸೆಂಚುರಿ ಮಾಡುವುದು ಅಸಾಧ್ಯ ಎಂದು ಹೇಳ್ತಾರೆ. ಆದರೆ 1931ರಲ್ಲಿ ಸರ್ ಡಾನ್ ಬ್ರಾಡ್ಮ್ಯಾನ್ 3 ಓವರ್ನಲ್ಲಿ ಸೆಂಚುರಿ ಗಳಿಸಿದ್ರು. ಅದು ಕೂಡ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ. ಮೊದಲ ಓವರ್ 33 ರನ್, ಎರಡನೇ ಓವರ್ 40 ರನ್, ಹಾಗೆ ಮೂರನೇ ಓವರ್ 27 ರನ್ಗಳೊಂದಿಗೆ ಸೆಂಚುರಿ ಬಾರಿಸ್ತಾರೆ. ಆದರೆ ಆ ಕಾಲದಲ್ಲಿ 1 ಓವರ್ಗೆ 8 ಬಾಲ್ ಹಾಕ್ತಾ ಇದ್ರು. ಹೀಗಾಗಿ 24 ಬಾಲ್ನಲ್ಲಿ ಬ್ರಾಡ್ಮ್ಯಾನ್ ಸೆಂಚುರಿ ಬಾರಿಸ್ತಾರೆ. ಕ್ವಿಕ್ ಸ್ಟಂಪಿಂಗ್. MS ಧೋನಿ ಭಾರತದ ಅತ್ಯುತ್ತಮ ವಿಕೆಟ್ ಕೀಪರ್ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲೂ ಧೋನಿ ಸ್ಟಂಪಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ. ಇವರು 0.08 ಸೆಕೆಂಡ್ನಲ್ಲಿ ಅತಿ ವೇಗದ ಸ್ಟಂಪಿಂಗ್ ಮಾಡುವ ಮೂಲಕ ರೆಕಾರ್ಡ್ ಮಾಡಿದ್ರು. 2013ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರ ಓವರ್ನಲ್ಲಿ ಆರೋನ್ ಫಿಂಚ್ ಅವರನ್ನ ಸ್ಟಂಪ್ ಔಟ್ ಮಾಡುವ ಮೂಲಕ ಈ ರೆಕಾರ್ಡ್ ಅನ್ನ ಮಾಡಿದ್ರು. 19 ವಿಕೆಟ್ಸ್ ಇನ್ ಎ ಟೆಸ್ಟ್ ಮ್ಯಾಚ್. ಒಂದು ಟೆಸ್ಟ್ ಪಂದ್ಯದಲ್ಲಿ 19 ವಿಕೆಟ್ಸ್ ತೆಗಿತಾರೆ ಅಂದ್ರೆ ನೀವು ನಂಬ್ತೀರಾ? 1956ರಲ್ಲಿ ಇಂಗ್ಲೆಂಡ್ ಆಟಗಾರ ಜಿಮ್ ಲೆಕ್ಕರ್ ಈ ರೆಕಾರ್ಡ್ ಅನ್ನ ಮಾಡಿದ್ರು. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯ ನಡೀತಾ ಇರುತ್ತೆ. ಈ ಪಂದ್ಯದಲ್ಲಿ ಲೇಕರ್ 68 ಓವರ್ ಹಾಕಿ 90 ರನ್ ಕೊಟ್ಟಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ 9 ವಿಕೆಟ್ ತೆಗಿತಾರೆ. ನಂತರ ಎರಡನೇ ಇನ್ನಿಂಗ್ಸ್ ನಲ್ಲಿ 10 ವಿಕೆಟ್ ತೆಗೆದು ಒಂದು ಅಪರೂಪದ ರೆಕಾರ್ಡ್ ಮಾಡ್ತಾರೆ. ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಸೆಂಚುರಿ. ಈ ರೆಕಾರ್ಡ್ ಅನ್ನ ಕ್ರಿಕೆಟ್ನ ಗ್ರೇಟೆಸ್ಟ್ ಫಿನಿಷರ್ ಆದ AB ಡಿವಿಲಿಯರ್ಸ್ ಮಾಡ್ತಾರೆ. ಜನವರಿ 18, 2015ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 350 ಸ್ಟ್ರೈಕ್ ರೇಟ್ನಲ್ಲಿ 31 ಎಸೆತದಲ್ಲಿ ಶತಕ ಬಾರಿಸುವ ಮೂಲಕ ಈ ರೆಕಾರ್ಡ್ ಮಾಡಿದ್ರು. ಇದಲ್ಲದೆ 44 ಬಾಲ್ಗಳಲ್ಲಿ 149 ರನ್ ಗಳಿಸಿದ ರೆಕಾರ್ಡ್ ಕೂಡ ಇದೆ. ಇವರು ODI ಕ್ರಿಕೆಟ್ನಲ್ಲಿ ಫಾಸ್ಟೆಸ್ಟ್ 50, ಫಾಸ್ಟೆಸ್ಟ್ 100, ಫಾಸ್ಟೆಸ್ಟ್ 150 ಕೂಡ ಬಾರಿಸಿದ್ದಾರೆ. ಸ್ಲೋವೆಸ್ಟ್ 50. ಈ ರೆಕಾರ್ಡ್ ಅನ್ನ 1984ರಲ್ಲಿ ಭಾರತದ ವಿರುದ್ಧದ ಪಂದ್ಯದಲ್ಲಿ ಪಾಕಿಸ್ತಾನದ ಬ್ಯಾಟ್ಸ್ಮನ್ ಆದ ಮುದಸ್ಸರ್ ನಜರ್ ಅವರು ಮಾಡ್ತಾರೆ. 427 ಎಸೆತಗಳಲ್ಲಿ 50 ರನ್ ಗಳಿಸುವ ಮೂಲಕ ಸ್ಲೋವೆಸ್ಟ್ 50 ಮಾಡಿದ್ರು. ಇವರು ಇದನ್ನ ಮಾಡಲು 581 ನಿಮಿಷ ನಾಟ್ಔಟ್ ಆಗಿ ಇದ್ರು. ಹೈಯೆಸ್ಟ್ ರನ್ಸ್. ಕ್ರಿಕೆಟ್ನ ದೇವರು ಅಂತಾನೆ ಕರೆಯಲ್ಪಡುವ ಸಚಿನ್ ತೆಂಡೂಲ್ಕರ್ ಈ ರೆಕಾರ್ಡ್ ಅನ್ನ ಮಾಡಿದ್ರು. ಇವರ 24 ವರ್ಷದ ಕೆರಿಯರ್ನಲ್ಲಿ ಒಟ್ಟು 34,357 ರನ್ ಗಳಿಸಿದ್ದಾರೆ. ಟೆಸ್ಟ್ನಲ್ಲಿ 15,921 ರನ್, ODIನಲ್ಲಿ 18,426 ರನ್ ಹಾಗೂ T20ಯಲ್ಲಿ 10 ರನ್ ಗಳಿಸಿದ್ದಾರೆ. ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋದು ತುಂಬಾನೇ ಕಷ್ಟ. ಹೈಯೆಸ್ಟ್ ಇಂಡಿವಿಜುವಲ್ ರನ್ಸ್. ಮಾಜಿ ಇಂಗ್ಲೆಂಡ್ ಆಟಗಾರ ಗ್ರಹಾಮ್ ಗುಚ್ ಅವರು ಈ ರೆಕಾರ್ಡ್ ಅನ್ನ ಮಾಡ್ತಾರೆ. ಜುಲೈ 26, 1990ರಲ್ಲಿ ಭಾರತದ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಈ ರೆಕಾರ್ಡ್ ಮಾಡಿದ್ರು. 675 ಎಸೆತಗಳಲ್ಲಿ 456 ರನ್ ಗಳಿಸುವ ಮೂಲಕ ರೆಕಾರ್ಡ್ ಸೃಷ್ಟಿಯಾಯಿತು. ಈಗಿನ ಕಾಲದಲ್ಲಿ ಇಡೀ ತಂಡ ಸೇರಿ ಇಷ್ಟು ರನ್ ಹೊಡೆಯುತ್ತದೆ. ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋದು ತುಂಬಾನೇ ಕಷ್ಟ. ಈ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.